ವಿದುರ, ನಿಲ್ಲು ಕುಮಾರ, ನಿಲ್ಲು. ಮಾತ ಮೀರಿ ಹೋದನು, ಮಾತ ಮೀರಿ ಹೋದನು, ಪ್ರೀತಿ ಪ್ರೇಮ ಕುವರನು, ಮಾತ ಮೀರಿ ಹೋದನು, ಪ್ರೀತಿ ಪ್ರೇಮ ಕುವರನು, ಮಾತ ಮೀರಿ ಹೋದನು. ಅಮಿತ ಪಾಂಡವ ಒಳಗೆ ವೈರವ, ಅಮಿತ ಪಾಂಡವ ಒಳಗೆ ವೈಭವ, ಅಮಮಯೇನ ಗೈದನು, ಅಮಮಯೇನ ಗೈದನು, ಕೇಡಿಗ ಸುಯೋಧನ, ಕೇಡಿಗ ಸುಯೋಧನ, ಮಾತ ಮೀರಿ ಹೋದನು, ಪ್ರೀತಿ ಪ್ರೇಮ ಕುವರನು, ಮಾತ ಮೀರಿ ಹೋದನು. ಹರಿಯ ನುಡಿಯ ಕೇಳಲಿಲ್ಲ, ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಿತವ ಬಯಸಲಿಲ್ಲ, ಹಿರಿಯರಿತವ ಬಯಸಲಿಲ್ಲ, ಮಾತ ಮೀರಿ ಹೋದನು, ಪ್ರೀತಿ ಪ್ರೇಮ ಕುವರನು, ಮಾತ ಮೀರಿ ಹೋದನು. ಹೋದನು ಹೋದನು ಹೊರಟೇ ಹೋದನು. ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾರು ಸಮಾಧಾನಗಳನ್ನು ವೀಕ್ಷಿಸಿ ಪರಮೋಪಾಯದ ದಂಡವನ್ನು ವೀಕ್ಷಿಸುವನು, ಅವನು ಅಪಾರ ಜಾಗೃತ ಕಷ್ಟಕ್ಕೀಡಾಗುವನು. ವಿದುರ, ಹೋಗು, ಆ ಗಾಂಧಾರಿಯನ್ನಾದರೂ ಕರೆದುಕೊಂಡು ಬಾ. ಅವಳೊಂದು ಸಾರಿ, ಕೊನೆ ಸಾರಿ ಪ್ರಯತ್ನಿಸಿ ನೋಡಲಿ. ಆಗಲಿ ರಾಜೇಂದ್ರ. ಧೃತರಾಷ್ಟ್ರ ರಾಜೇಂದ್ರ, ಈ ದುರ್ವರ್ತನನ್ನು ದಮನ ಮಾಡಲವರಾದರೆ ನಿಮ್ಮ ವಂಶದ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳುವಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುವ ಈ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಿರಿ. ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳಿ. ಒಂದು ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ವ್ಯಕ್ತಿಯನ್ನು, ಒಂದು ಗ್ರಾಮವನ್ನು ರಕ್ಷಿಸುವ ಸಲುವಾಗಿ ಒಂದು ಕುಲವನ್ನು, ಒಂದು ದೇಶವನ್ನು ರಕ್ಷಿಸುವ ಸಲುವಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳಿವೆ. ಆದ್ದರಿಂದ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಆ ದುರ್ವಿತರಾದ ಮಕ್ಕಳಿಂದ ನನ್ನ ಮನಸ್ಸಿನೊಂದು ಜ್ವಾಲೆಯೂ ಹತ್ತಿ ಉರಿಯುತ್ತಿರುವುದು. ಆದರೂ ನಾನೇನಾದರೂ ಮಾಡಲಿ,
ನಾನಾದರೂ ವೃದ್ಧನು, ಅಂಧನು, ಪರದೈವನು. ಪ್ರಾಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಗಾಂಧಾರಿ, ರಾಜ್ಯ ಲೋಪದಿಂದ ಉನ್ಮತ್ತಪ್ರಾಯನಾದ ಸುಯೋಧನನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು ಗಾಂಧಾರಿ. ಹಾಗೆ ಆಗಲಿ ಪ್ರಾಣೇಶ್ವರ. ಯಾರಲ್ಲಿ ಕುಮಾರನನ್ನು ಬರಮಾಡತಕ್ಕದ್ದು? ಯಾರು ನನ್ನನ್ನು ಕರೆಸಿದವರು? ಕುಮಾರ, ನಾನು ನಿನ್ನ ತಾಯಿ ಕಂದ. ತನಯ ಕಂದ ಕೌರವೇಶ್ವರ. ಕುಮಾರ, ಅಮ್ಮ, ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸು ಧೀರ. ಕುಮಾರ, ಕಂದ. ಮಾತೆಯ ಮಾತನು ಆಲಿಸು ಧೀರ. ಮುರೆ ಬೀರನೆ ಸ್ನೇಹದಿ ಬಾಳೈ. ಮುರೆ ಬೀರನೆ ಸ್ನೇಹದಿ ಬಾಳೈ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕಂದ, ನನ್ನ ಮಾತನ್ನು ಕೇಳು ಕುಮಾರ. ಸಂದೇಹ ಪಾಂಡವರೋಳು ನೀ ವೈರವೋ ತೆರವೇ. ಕುವರ ಪಾಂಡವರೋಳು ನೀ ವೈರವೋ ಪಾಂಡವರೋಳು ನೀ ವೈರವೋ ತರವೇ. ರಾಜ್ಯವನ್ನಿಟ್ಟು ಸ್ನೇಹದಿ ಬಾಳೈ. ಕುಮಾರ, ನಾನು ನಿನ್ನ ಹೆತ್ತ ತಾಯಿ. ಅನೇಕ ವ್ರತ ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದೆ. ಎದೆಯ ರಕ್ತವನ್ನೇ ಬೆಸೆದು ನಿನ್ನನ್ನು ಸಲಹಿದೆ. ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರೂ ನನ್ನ ದೇಹದ ರಕ್ತವೇ ನಷ್ಟವಾಯಿತೇನೋ ಎಂದು ಭಾವಿಸಿದ್ದಾಕೆ ನಾನು. ಕುಮಾರ, ಆಕಾಶಕ್ಕೆ ಅಂತರವಿರಬಹುದು, ಸಾಗರವು ಬತ್ತಬಹುದು, ನಕ್ಷತ್ರ
ನಕ್ಷತ್ರಗಳ ಎಣಿಕೆಯೂ ಇರಬಹುದು. ಆದರೆ ಈ ತಾಯಿಯ ಹೃದಯವು ಮಾನವ ಹೃದಯದ ಕೌಸ್ತುಭ ರತ್ನ ಕಂಡ ನೇನಾ ರತ್ನವನ್ನು ಒಡೆಬೇಡ ಕುಮಾರ. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸ್ನೇಹದಿಂದ ಬಾಳುವ ಕುಮಾರ. ಪುನಃ ಅದೇ ಮಾತು. ಅಮ್ಮ, ಕುಮಾರ ನಿನ್ನ ಪುತ್ರನಾಗಿ ಈ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಕಂದ, ಇಲ್ಲ. ಈ ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ನೀನು ಇಲ್ಲಿಯೇ ನಿಂತಿರುವೆಯಾ? ಏನು ಹರಿಯದ ಈ ವೃದ್ಧರಲ್ಲಿ ಆ ಶೋತ್ರಗಳನ್ನು ತೋರಿಸುತ್ತಾ ಆಟವಾಡುತ್ತಿರುವೆಯಾ ಕೃಷ್ಣ? ದುರ್ಯೋಧನ, ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ನಾವು ಸಮರಯಜ್ಞ ದೀಕ್ಷಕರು. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲೇ. ವೀರರತಿಕರ ಘೋಷಣೆಯಲ್ಲಿ. ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ. ಎಲ್ಲವನ್ನು ಕೇಳಿದ್ದಾಯಿತಲ್ಲ, ಹೊರಡು, ನನಗಿನ್ನು ಸಮಯವಿಲ್ಲ. ಕುಮಾರ, ಕುಮಾರ. ಸಮಯವಿಲ್ಲ, ಸಮಯವೇ ಇಲ್ಲ. ಮತಿ ಭ್ರಷ್ಟ ದುರಹಂಕಾರಿಯಾದ ನಿನಗೆ ಧರ್ಮಾಚರಣೆಗಳಿಗೆ ಸಮಯವೇ ಇಲ್ಲ. ಹೋಗು ಕುಮಾರ, ಹೋಗು. ಇಷ್ಟೊಂದು ಅಸಹನೆಯುಳ್ಳವನಾದ ನೀನು ಹೇಗೆ ತಾನೇ ರಾಜ್ಯಭಾರವನ್ನು ಮಾಡುವ? ಇಲ್ಲ ಇಲ್ಲ, ನೀನು ನಾಶ ಹೊಂದುವೆ, ನಾಶ ಹೊಂದುವೆ. ಕೊನೆಗೆ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ಇನ್ನು ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನೊಬ್ಬಳೆ ಅನನ್ಯಗತಿಗಳಾಗಿ ಹಾಳಾಗಿ ಕಟ್ಟಿದ ಈ ಕೆಟ್ಟ ಕಣ್ಣಗಳಿಂದ ಈ ವಿಷಾದಮಯ ದೃಶ್ಯಗಳೆಲ್ಲ ನೋಡಬೇಕಲ್ಲ. ಅನರ್ಥವಾಯಿತು, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಪರಮಾತ್ಮ, ಆ ದುರ್ಯೋಧನ ಅಟ್ಟಹಾಸವು ಇಷ್ಟೊಂದು ಮಿರಿಮೀತಿ ಹೋಯಿತೇನು? ಜನಾರ್ದನ, ಆ ದುರ್ಯೋಧನನ್ನು ಪರಿತ್ಯಾಗ ಮಾಡಿರುವುದಾಗಿ ಅಖಿಲ ಸಾಮ್ರಾಜ್ಯದೆಲ್ಲ ಉದ್ಭವಿಸಲ್ಪಡಲಿ. ಪರಮಾತ್ಮ, ಈ ಕೆಟ್ಟ ರಾಜಸಭೆಯಲ್ಲಿ ಕ್ಷಣ ಮಾತು ನಿಲ್ಲಬೇಡ ತಂದೆ. ದಯಮಾಡಿ ಇಲ್ಲಿಂದ ಹೊರಟು ಹೋಗು. ಓ ಪಾಂಡುರಂಗ, ಪ್ರಭೋ ಮಾಧವ. ಪರಮಾತ್ಮ, ವೇಣುಗೋಪಾಲ, ರುಕ್ಮಿಣಿ ಲೋಲ, ವಾಸುದೇವ. ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ವರ್ಣಿಗೆ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ.
ಮಾಡಿ ಇಲ್ಲಿಂದ ಹೊರಟು ಹೋಗು ತಂದೆ, ಹೊರಟು ಹೋಗು. ಹೇಳು ತಾಯಿ. ಮುಂದೆ ಒಬ್ಬ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದಬಡಿದ ನಾನು ಕೇವಲ ಒಬ್ಬ ದರ್ಪಾಂಧನಾದ ಕೌರವನಿಗೆ ಎದರಲೇ ತಾಯಿ. ಈ ಚಕ್ರದಲ್ಲಿ ಅದೆಷ್ಟು ಕೋಟಿ ಅಂಶವಿರುವುದೆಂಬುದನ್ನು ನೀನು ತಿಳಿದಿರುವೆ. ಆ ಕೋಟಿ ಅಂಶದಲ್ಲಿ ಒಂದು ಅಂಶವು ಹೊರಟರೆ ಸಾಕು, ಪ್ರಪಂಚದ ಪ್ರಳಯ ಆಗಲು ಪ್ರಪಂಚದ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದಲ್ಲಿನ ಗ್ರಹ ತಾರೆಗಳು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗಿದೆವು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡತೊಡಗೋರು. ಇಂತಹ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾನು ಎದರುವುದೇ ತಾಯಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯ ಯತಿಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಏನು ಗದಾ ಚಕ್ರಪಾಣಿಗೆ ಶತ್ರುಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ, ದಯಮಾಡಿ ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಆಗಲಿ ತಾಯಿ, ನಾನು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಈ ದಿನ ಪಲಾಯ ಮಾಡುವುದು. ಇನ್ನೆಲ್ಲಿ ಪಲಾಯನ, ನಿಲ್ಲುವಂತಕ ಬಂಧಿಸಿರಿ. ಮಂದಮತಿಗಳ ಯಾರನ್ನು ಬಂಧಿಸುವರೆ? ಕತಿ ಬೇಡೈಸು ಯೋಧನೇ ತೋರಿ ದಾಟೆಯೊಳು ಸೈಲನೆ. ಕತಿ ಬೇಡೈಸು ಯೋಧನೇ ತೋರಿ ದಾಟೆಯೊಳು ಸೈಲನೆ. ಹೊರಗಿಂತು ಒದರುವೆ ಅದೇ ಮಾತ ಒದರುವೆ, ಹೊರಗಿಂತು ಹೊರಡುವೆ ಅದೇ ಮಾತ ಒದರುವೆ. ಹುಲಗಿನ ಕುಲವ ಮರತೆಯ ಹುರದಲು ಕಡಿಯದೆ ಬಿಡುವನೆ. ಹುಲಗಿನ ಕುಲವ ಮರತೆಯ ಹುರದಲು ಕಡಿಯದೆ ಬಿಡುವನೆ. ಕದನದೊಳು ನಿನ್ನ ಮಗವನದಾಗಿ ಕೃಷ್ಣ ತಿರು ಮರುವೆ. ಮಂದಮತಿಯಂತೆ ಮುಂದನರಿಯದೆ ದಂಡುಗವ ಪಡೆವೆ. ಸೈರಿಸಬಲ್ಲವರ ಆರಿದ ಸೈರಿಸಬಲ್ಲವರ ಪರಮ ಪುರುಷನಿರುವ ಬಿರುದನು ಪರಮಯೋ ಹೊರಗಿದೆ ಎಡುಕನೆ. ಪರಮ ಪುರುಷನಿರುವ ಬಿರುದನು ಪರಮಯೋ ಹೊರಗಿದೆ ಎಡುಕನೆ. ಕತಿ ಬೇಡೈಸು ಯೋಧನನೆ ತೋರಿ ಗಜಾತಿಗಳು ಸೈರಣೆ ಸೈರಣೆ ಸೈರಣೆ. ನನ್ನನ್ನು ಬಂಧಿಸಲು ಯತ್ನಿಸುವ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವರ? ಅದು ನಿಮ್ಮಿಂದ ಆಗತಕ್ಕ ಮಾತಲ್ಲ. ಕೃಷ್ಣ, ಈ ನಿನ್ನ ಬೆದರಿಕೆಯ ಮಾತುಗಳು ಎಲ್ಲಿ ಹೋದವು? ಸಹೋದರ, ಬಂಧಿಸಿ ಕೃಷ್ಣನನ್ನು. ಈಗ ಬಂಧಿಸಿ ನನ್ನನ್ನು, ಈಗ ಬಂಧಿಸಿ. ಸಹೋದರ, ತಿರುಗಿಸೋ ಖಡ್ಗವನ್ನು. ಸಹೋದರ ಕೃಷ್ಣ ಮಾಳೆ. ಕರ್ಣ, ಬಾ ಕರ್ಣ, ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆಧರಿಸಿ ಕರೆತರಲು ಕಾರಣವೇನು ಕೃಷ್ಣ? ಕರ್ಣ, ನೀನು ಕುಲಹೀನನಲ್ಲ. ನಿನ್ನಲ್ಲಿ ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿಲ್ಲ. ಪರಮಾತ್ಮ, ಈ ಪ್ರಪಂಚವೇ ನಾನೋರ್ವ ಸೂತನೆಂಬು ಹೇಳುತ್ತಿರುವರಲ್ಲ ಪರಮಾತ್ಮ. ಕರ್ಣ, ನೀನು ಸೂತನಲ್ಲ ಕರ್ಣ. ನಿನ್ನದು ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಕುಂತಿದೇವಿಯೇ ನಿನ್ನ ತಾಯಿಯು, ಆ ಸೂರ್ಯನೇ ನಿನ್ನ ಜನಕನು, ಆ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಹೌದು ಕರ್ಣ. ಸೂರ್ಯದೇವನು ನನ್ನ ಜನಕನೇ.
ಪಾಂಡವರು ನನ್ನ ಸಹೋದರರೇ, ಕುಂತಿ ಮಾತೆಯು ನನ್ನ ಎತ್ತ ತಾಯಿಯೇ. ಓಹೋ, ಇದು ಯುದ್ಧ ಕಾಲ. ಆ ಪಾಂಡವರ ತಲಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಪರಮಾತ್ಮ? ಸಮರಯಜ್ಞದಲ್ಲಿ ಉತ್ಸಾಹಭರಿತನಾಗಿರುವ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕೃಷ್ಣ. ಇಲ್ಲ ಕರ್ಣ, ರಾಜಾದಿರಾಜನಾಗಿ ಸಿಂಹ ರಾಜ್ಯಭಾರ ಮಾಡಬೇಕಾದ ನೀನು ಪರರ ಅಧೀನದಲ್ಲಿ ಇರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ. ಕೃಷ್ಣ ದೇವಾ ಶೋಧನೆ ಶಾಪ ಪಾಪಿ ಆದ ಪರಿತಾಪ ಕಿಡಾದೆ ದೇವಾ ಶೋಧನೆ ಶಾಪ ಪರಮಾತ್ಮ ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ದೇವಾ ಬಹುದಿನ ನೊಂದೆ ಬಂಧುಗಳಾರೆಂದು ಹಿಂದೂ ವದನ ಅಪನಿಂದನೆಯಲಿ ನಂದು ದೇವಾ ಹಿಂದೂ ವದನ ಅಪನಿಂದನೆಯಲಿ ಬೆಂದು ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆ ಏನಿದು ಶಾಪ ಪಾಪಿ ಆದ ಪರಿತಾಪ ಕಿಡಾದೆ ದೇವಾ ಶೋಧನೆ ಏನಿದು ಶಾಪ ಶಾಪ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿದ್ರೆಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿದ್ದಯವರಿತು ಜೀವಿಸಲೇ ಪರಿ ಸಹಜರರೊಳಗೂಡಿ ದೇವಾ ಜೀವಿಸಲೇ ಪರಿ ಸಹಜರರೊಳಗೂಡಿ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಶಾಪ ಪಾಪಿ ಆದ ಪರಿತಾಪ ಕಿಡಾದೆ ದೇವಾ ಶೋಧನೆ ಶಾಪ ವಿಧಿ ಶಾಪ
ಕೃಷ್ಣ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ, ಹೇ ಸೂತ, ಏ ನೀಚ ಎಂದು ಈ ಆಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿದಿಲ್ಲವೇ ದೇವ? ಇಲ್ಲ ಕರ್ಣ, ಅವರಿಗೆ ತಿಳಿದಿಲ್ಲ. ನಿನ್ನ ತಾಯಿಗಾಗಲಿ ನಿನ್ನ ಸಹೋದರಿಗಾಗಲಿ ತಿಳಿದಿಲ್ಲ. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯ ಬಳಿಯಲ್ಲಿ ಮಾತನಾಡಿಕೊಂಡು ಬಂದಿರುವೆನು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ, ಆ ಕರ್ಣನಾರು, ಆತನಾರು ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ನಿನ್ನ ವಿಚಾರವನ್ನು ನಿನ್ನ ತಾಯಿಯ ಬಳಿ ಮಾತನಾಡಿಕೊಂಡು ನಾನು ಬಂದಿರುವೆನು. ನಿನ್ನನ್ನು ನೋಡಲು ನಿನ್ನ ತಾಯಿಯು ಗಂಗಾ ತೀರಕ್ಕೆ ಬರುವಳು. ನೀನು ಹೋಗು ಕರ್ಣ. ಕರ್ಣ, ಆದರೆ ನಿನ್ನ ತಾಯಿಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ನಾನಿನ್ನು ಬರುವೆನು ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡುತ್ತಿಕೊಂಡು, ಶ್ರೇಷ್ಠವಾದ ಸೂರ್ಯವಂಶವು ಚಂದ್ರವಂಶವು ನನ್ನ ವಂಶವು. ಈ ಜಗತ್ತಿಗೆ ಪ್ರತ್ಯಕ್ಷ ಬೆಳಕನ್ನು ನೀಡುವ ಆ ಸೂರ್ಯದೇವನು ನನ್ನ ಜನಕನೇ. ಕುಂತಿ ಮಾತೆಯು ನನ್ನ ಎದ್ದ ತಾಯಿಯೇ. ಧರ್ಮವೇ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೈನನು ನನ್ನ ತಮ್ಮನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪುಟ್ಟ ತಮ್ಮಂದಿರೇ. ಪರಶಿವನೊಡನೆ ಹೋರಾಡಿ ಪಾಶುಪಸತ್ವವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಶತ್ರು ಅರ್ಜುನ, ನನ್ನ ಸಹೋದರನೇ, ನನ್ನ ಸಹೋದರನೇ. ಹೇ ಅರ್ಜುನ, ಹೇ ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಶಪಥಗೈದನಲ್ಲ ಅರ್ಜುನ. ಈ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ಅರಿಯದ ನನಗೆ ಇಂಥವರೇ ನನ್ನ ಬಂಧು ಎಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಈ ಯುದ್ಧದಲ್ಲಿ ಅವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಧುರದೋಳ್ ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲ್ಲದೆ ನಾ ಬಿಟ್ಟೊಡೆ ಕೌರವೇಂದ್ರನು ಈ ಧರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನ ಶಿರವಂ ತರಿದು, ಚಲದಿಂ ಪಾರ್ಥನ ಶಿರವಂ ತರಿದು ಮತ್ತಾನಿಗೆ ಮಹತಾನಿಗೆ ಆನಂದವನ್ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ. ನಾ ಸಾಯಲೇ. ಇದು ನಿಜವೇ? ನಾನು ನಂಬುವುದಿಲ್ಲ ಶಕುನಿ. ನಮ್ಮ
ರಾಜ ನಂಬೋ, ಕರ್ಣನ ಉದಾರ ಹೃದಯವೊಂದು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಅವಿಭಾಜ್ಯ ಭಕ್ತಿಯಿಂದ ನಿನ್ನ ವಿಷಯದಲ್ಲಿ ಕೂಹಾಚ್ಯ ಶಬ್ದನಾಡಲು ಹಿಂಜರಿಯುವುದಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದಂತೆ ಸುಮ್ಮನಿರುವನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುವುದು ಗೊತ್ತೇ? ಶಕುನಿ, ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು ಮರಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚತನು. ಅವನಾಗ ಸಿದೆಯ ಪುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ದ್ರೋಣ ಭೀಷ್ಮಾದಿಗಳು ಪಾಂಡವರ ಪಕ್ಷದವರೆಂದು ಪ್ರಕಟಿಸಿದನು. ಕಡೆಗೆ ಆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ರಾಜರಿಗೂ ಆಜ್ಞೆ ಮಾಡಿದನು. ಅಲ್ಲದೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟಿಸಿದನು. ಎಲ್ಲವೂ ನಿಶ್ಚಯವಾದಂತೆ. ಆದರೆ ಭೀಷ್ಮನು ಕುರು ಪಿತಾಮಹರು ಏನು ಹೇಳಿದರು? ಹಸುವಿನಿಂದ ಭೀಷ್ಮನು ಈ ರೀತಿ ಹೇಳಿರಲಾರ. ಅವನ ಆಧಾರತನದ ಮಾತಿನಿಂದ ನಿನ್ನ ಸೈನಾಧಿಪತ್ಯದ ಆಸೆಯು ಭಂಗವಾಗಿತ್ತು. ಶಕುನಿ, ನಾನು ಯಾವಾಗಲೂ ಸೈನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರಾರು? ಯಾರಾದರೂ ಆಗಲಿ, ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ. ಆ ವಿಷಯವನ್ನು ಆ ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನೆಲ್ಲಿ ವಶವಾದೆ ಎಂದು ಆ ದುರ್ಯೋಧನಲ್ಲಿ ಸಂದೇಹ ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರಬಹುದು. ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದರ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಗಿತ್ತು. ಇದಕ್ಕೆ ಕಾರಣ ಭೀಷ್ಮರೇ? ಯಾರಾದರೂ ಆಗಲಿ, ಕೆಲವರು ಸಭೆಯಲ್ಲಿ ನಿನ್ನನ್ನು ತುಚೀಕರಿಸಿ ಮಾತನಾಡಲು ಹಿಂಜರಿಯುತ್ತಿರಲ್ಲ. ಕಾರಣ ಏನು ಹೇಳಿದರವರು? ಈ ದುಸ್ವಾಕ್ಯವನ್ನು ನಾನು ಹೇಗೆ ನುಡಿಯಲಿ? ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿದೆ ಎಂದು ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೇ ಶಕುನಿ? ಕರ್ಣ, ಶಕುನಿ ಸಹಿಸೆನು ಅಪಮಾನವ, ಓ ಶಕುನಿ ಸಹಿಸೆನು ಅಪಮಾನವ. ಶಕುನಿ 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 ಸಭೆಗಳು ಭೀಷ್ಮರು ಜನಿತ ಪವನಗೆ. ಶಕುನಿ ಸಭೆಗಳು ಭೀಷ್ಮರು ಜನಿತ ಪವನಗೆ. ದುರ್ಯೋಧನನು ಸಮ್ಮತಿಸಿದನೇಕೆ? ದುರ್ಯೋಧನನು ಸಮ್ಮತಿಸಿದನೇಕೆ? ಭವಸಾಗರವ ನವಭೀಕರವ
ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತ ಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ದರಲ್ಲಿ ಭಿನ್ನಬಿಸಿಕೊಳ್ಳುತ್ತಿದ್ದೆ. ಹೇ ಪರಮಾತ್ಮ, ಯಾವ ಪಾಪಕ್ಕಾಗಿ ನನ್ನನ್ನು ಈ ಸೂತ್ರಕ್ಕೆ ತೆಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಮಾನವನ ಗುಣವೇ ಮಾನವನ ಸರ್ವಸ್ವವೆಂದು ನಿಶ್ಚಯಿಸಿದೆ. ನನ್ನ ಮಾನಾಪಮಾನಗಳು ಗುಣವನ್ನಲ್ಲವೆಂದು ಆತ್ಮಶಕ್ತಿಯಿಂದ, ಸ್ವಯಂ ಪ್ರಯತ್ನದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ನನ್ನ ಈ ಜನ್ಮ ದುಷ್ಟಭೂತವು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ವರದೂಡದ ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ವಾದ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರವು ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ವಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಈ ಶಕುನಿ, ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ? ಶಕುನಿ, ಧುರದೋಳ್ ನಾನಾರಿಗೆ ರಣವಂ ಗಯಲ್ ಶಕುನಿ, ದುರದೋಳ್ ನಾನಾರಿಗೆ ರಣವಂ ಗಯಲಿ ಚಡಮತಿಗಳೆನ್ನನು ದೂಷಿಸುತ್ತಿಹರು. ಕುರುಪಿತಾ ಮಹಾಭೀಷ್ಮರು, ಕುರುಪಿತಾ ಮಹಾಭೀಷ್ಮರು ಪರಾಜಿತಲ್ಲಾಗುವ ತನಕ ತೊಡೆ ನಾನು ಅಸ್ತ್ರವ ಇದೆನ್ನ ಶಪಥ. ಶಕುನಿ, ದುರ್ಯೋಧನ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನ ಈ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಗಳನ್ನು ತೊಡುವುದಿಲ್ಲ, ಇದೆನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ನಾನು ಎಲ್ಲೆಲ್ಲಿಯೂ ಹುಡುಕಿದೆನು. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲ್ಲ ಕುರ್ರಾಜ, ಆದರೆ ಒಂದು ಕ್ಷಣವು ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆ, ಆಗ ಶಪಥವೇನೆಂದು ನೀನೇ ತಿಳಿಯು. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಅದನ್ನು ಹೇಳೋದಕ್ಕೆ ಇಲ್ಲಿ ಕ್ಷಮಿಸಿ ಮಿತ್ರ. ಹಾರಿಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತಪುತ್ರ ಕರ್ಣನಿಗೆ ಸಂತೋಷದ ಸುದ್ದಿ ಎಲ್ಲಿರುವುದು? ನಾನಿನ್ನು ಬರುವೆನು ಮಿತ್ರ. ಕರ್ಣ, ನಿಲ್ಲು ಕರ್ಣ. ಇದೇನು ಮಾವ, ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳ ಯೋಚಿಸಿ ಕೊನೆಗೆ ಕರ್ಣನನ್ನು ಸೇನಾಧೀಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದೆ. ಅದನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಏನು ಮಾವ, ಆ ಕರ್ಣನಿಗೆ ಸೇನಾಧಿಪತ್ಯವೇ? ಮಗು, ಇದೇನು ಪರ್ಯಾಸ್ಯವೇ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು,
ನೀನು ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಎಷ್ಟೋ ಜನರ ಅಪಮಾನವಾಗುವುದೆಂಬುದನ್ನು ಮರೆತಿರುವೆ ಮಗು. ಭಾರ್ಗವ ವಿಜಯಾದ ಭೀಷ್ಮ, ದ್ರೋಣ, ಸಹಸ್ರಾಚಾರ್ಯಗಳಾದ ಶಲ್ಯ, ಕೃತರೋಮ ಎಂದ ಮುಂತಾದ ಉತ್ತಮ ವರ್ಣದ ಮಾರತಿಕರನ್ನು ಬಿಟ್ಟು ಆ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತ ಅನರ್ಥವಾಗುವುದನ್ನು ಮರೆತಿರುವೆಯ? ಹೌದು ಮಾವ. ಭೀಷ್ಮ, ದ್ರೋಣಾದಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನಂದು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ ಮಗು. ಹೌದು ಮಾವ. ಅಲ್ಲದೆ ಹೌದು ಮಗು, ಭೀಷ್ಮನು ಈ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಈಗ ತಾನೇ ಕರ್ಣನು ಶಪಥ ಮಾಡಿ ಹೋದನು. ನೀನೇನಾದರೂ ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಅದನ್ನು ಮೀರಿ ಅವನು ಏನು ಮಾಡುವಂತಿಲ್ಲ. ಏಕೆಂದರೆ ಭೀಷ್ಮ, ದ್ರೋಣಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಏಟಿಸು ಮಗು. ನಿಜ ಮಾವ, ನಿಜ. ಹಾಗಾದರೆ ಈಗೇನು ಮಾಡುವುದು ಮಾವ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಈಗ ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ ಮಗು. ಈಗಲೇ ಹೋಗಿ ಭೀಷ್ಮನನ್ನು ಪ್ರಾರ್ಥಿಸು. ಹಾಗೆ ಆಗಲಿ ಮಾವ. ನಿನ್ನ ಸಲಹೆಯಂತೆ ನಾನೀಗಲೇ ಹೋಗಿ ಕುರು ಪಿತಾಮಹರನ್ನು ನೋಡುತ್ತೇನೆ. ದುಷ್ಟದಿರುವುದೇ ಅಷ್ಟಾಸದಿಂದ ಮೆರೆಯುತ್ತಿರುವ ದುರ್ಯೋಧನ ಗುರುಕುಲದ ಕೀಟವೇ, ನಡೆ. ಹಾರದು ಶಕುನಿಯ ದೇಶ, ಬೇರೂರದು ಅವರಂಶ. ಹಾರದು ಶಕುನಿಯ ದೇಶ, ಬೇರೂರದು ಅವರಂಶ. ಮಣ್ಣಲ್ಲಿ ರಕ್ತವನರಿಸಿ ಅವನ ಕಣ್ಣಲ್ಲಿ ನೀರನ್ನು ಹರಿಸುವನು. ಮಣ್ಣಲ್ಲಿ ರಕ್ತವನರಿಸಿ ಅವನ ಕಣ್ಣಲ್ಲಿ ನೀರನ್ನು ಹಾರದು ಶಕುನಿಯ ದೇಶ, ಬೇರೂರದು ಕೌರವ ವಂಶ. ಹಾರಿಸಿ ಕಲಾಪತಾಕೆ ಒಡನಾಡಿ ಶಸ್ತ್ರ ಸಲೋಕೆ. ದುರ್ಯೋಧನ ಹಾರಿಸಿ ಕಲಾಪತಾಕೆ ಒಡನಾಡಿ ಶಸ್ತ್ರ ಸಲೋಕೆ. ಕೂಡಿಸಿ ಕುರು ಪಾಂಡವರನ್ನು ಹಾರಿಸುವನು ಕೌರವರ. ಕೂಡಿಸಿ ಕುರು ಪಾಂಡವರು ಕೌರವರ. ಹಾರದು ಶಕುನಿಯ ದೇಶ, ಬೇರೂರದು ಕೌರವರ ವಂಶ. ಮಣ್ಣಲ್ಲಿ ರಕ್ತವನರಿಸಿ ಅವನ ಕಣ್ಣಲ್ಲಿ ನೀರನ್ನು ಸುರಿಸುವರು. ಹಾರುವುದು ಶಕುನಿಯ ದೇಶ,